ಏನಂದರೆ, ಈ ಕಾದಂಬರಿಯಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ. ಅದರಲ್ಲಿ ಒಬ್ಬ ವ್ಯಕ್ತಿ ನನ್ನ ಬೆಡ್ ಮೇಲೆ ಕೂತ್ಕೊಂಡು ಒಂದು ಕಾಯಿನ್ ತೊಗೊಂಡು ಟಾಸ್ ಮಾಡಿ ಹೆಡ್ ಟೈಲನ್ನು ನೋಡಿ ತನ್ನ ಬೆಡ್ನಲ್ಲಿ ಲೆಫ್ಟಿಂದ ರೈಟ್ಗೆ, ರೈಟಿಂದ ಲೆಫ್ಟ್ಗೆ ಹೊರಳಾಡ್ತಾ ಇರ್ತಾನೆ ಅನ್ನೋ ರೀತಿಯ ಒಂದು ಸೀಕ್ವೆನ್ಸ್ ಬರುತ್ತೆ. ಆ ಸೀಕ್ವೆನ್ಸ್ನ ಈ ವ್ಯಕ್ತಿ 30 ಪೇಜ್ ಬರೆದಿತ್ತು. ಇದು ಏನು ಅರ್ಥ ಆಗ್ತಾ ಇಲ್ಲ, ಈ ಕಾದಂಬರಿನ ನಾವು ಹೇಗೆ ಪಬ್ಲಿಷ್ ಮಾಡೋದು ಅಂತ ಒಂದು ನೋಟ್ ಬೇರೆ ಬರೆದು ಕಳಿಸಿರ್ತಾ. ಸೊ 3ನೇ ಅಟೆಂಪ್ಟು ಫೇಲ್. ಸೊ ಯಾರಿಗೆ ಆಗಲಿ ಬೇಜಾರಾಗ್ಬಿಡುತ್ತೆ, ಎಷ್ಟು ಪ್ರಯತ್ನ ಮಾಡೋದು, ನಮ್ಗೆ ಯಾವುದು ಸರಿಗೆ ಆಗ್ತಾ ಇಲ್ವಲ್ಲ ಅಂತ. ಸೊ ಈ ವ್ಯಕ್ತಿ ತುಂಬ ಮನಸ್ಸಿಗೆ ಹಚ್ಕೊಂಡಿಲ್ಲ, ಪ್ರಯತ್ನ ಕೈ ಬಿಡಲಿಲ್ಲ. 1913ರಲ್ಲಿ ಅವರು ಬರ್ನಾರ್ಡ್ ಗ್ರಾಸೆಟ್ ಅನ್ನೋ ಒಬ್ಬ ಯಂಗ್ ಪಬ್ಲಿಷರ್ನ ಮೀಟ್ ಮಾಡ್ತಾರೆ. ಮೀಟ್ ಮಾಡಿ ಹೇಳ್ತಾರೆ, ನೋಡಿ ನಾನು ಒಂದು ಬೃಹತ್ ಕಾದಂಬರಿ ಬರಿತಾ ಇದ್ದೀನಿ, ಅದರ